ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು 7ನೇ ತರಗತಿಗೆ ಸಂಬಂಧಿಸಿದಂತೆ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಕವಿ ಮತ್ತು ಕೃತಿ ಇವುಗಳ ಪರಿಚಯವನ್ನ ನೋಡ್ತಾ ಹೋಗೋಣ. ಮೊದಲನೇ ಪಾಠ ಬಂದು ಇಲ್ಲಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂತ ಹೇಳಿ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಏನಿದೆಯಲ್ಲ, ಈ ಒಂದು ಗದ್ಯವನ್ನ ಡಾಕ್ಟರ್ ನಾರ್ಬರ್ಟ್ ಡಿಸೋಜಾ ಇವರು ಅದನ್ನ ಬರೆದಿದ್ದಾರೆ. 1937 ಜೂನ್ 6ರಂದು ಇವರು ಜನಿಸ್ತಾರೆ. ಇವರ ತಂದೆ ಡಿಸೋಜಾ ಮತ್ತೆ ರೂಪಿನಾ ಡಿಸೋಜಾ ಇವರ ತಾಯಿ ಆಗಿರ್ತಾರೆ. ಇವರ ಸಾಹಿತ್ಯ ಸೇವೆಯಲ್ಲಿ 37 ಕಾದಂಬರಿಗಳನ್ನ ರಚಿಸಿದರೆ, 4 ನಾಟಕ, ಜೊತೆಗೆ 28 ಮಕ್ಕಳ ಕೃತಿಗಳು ಇದಾವೆ. ಜೊತೆಗೆ ಇನ್ನು 106 ಕೃತಿಗಳನ್ನ ಇವರು ಬರೆದಿದ್ದಾರೆ. ಇನ್ನು ಕಾದಂಬರಿಗಳನ್ನ ನೋಡೋದಾದ್ರೆ ಕಾಡಿನ ಬೆಂಕಿ ರಜತ ಕಮಲ ವಿಜೇತ ಚಲನಚಿತ್ರ ಅಂತ ಹೇಳ್ತೀವಿ. ಅಂದ್ರೆ ಇದು ಚಲನಚಿತ್ರ ಕೂಡ ಆಗಿ ಮೂಡಿ ಬಂದಿದೆ. ಯಾವುದು? ಕಾಡಿನ ಬೆಂಕಿ ಅಂತ ಹೇಳಿ. ದ್ವೀಪ ಕೂಡ ಹೌದಲ್ವಾ? ಇದಕ್ಕೆ ಸೌಂದರ್ಯ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು. ದ್ವೀಪದಲ್ಲಿ ಅವರೇ ಅಲ್ವಾ ಇರೋದು. ಸ್ವರ್ಣ ಕಮಲ ವಿಜೇತ ಚಲನಚಿತ್ರ ಇದಾಗಿರುತ್ತೆ. ಆಮೇಲೆ ಬಳುವಳಿ, ಇದು ಕೊಂಕಣಿ ಚಲನಚಿತ್ರ ಆಗಿ ಮೂಡಿ ಬಂದಿದೆ. ಇವರ ಒಂದು ಕಾಡಿನ ಬೆಂಕಿ, ದ್ವೀಪ, ಬಳುವಳಿ ಇವೆಲ್ಲ ಏನು ನಾಡೋಜ ಅವರ ಡಿಸೋಜಾ ಅವರ ಕಾದಂಬರಿಗಳು. ಮುಳುಗಡೆಯ ಊರಿಗೆ ಬಂದವರು ಕೂಡ ಇವರ ಒಂದು ಕೃತಿಯಾಗಿರುತ್ತೆ. ಇನ್ನು 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಇವರಿಗೆ ಲಭಿಸಿದೆ. ಇನ್ನು ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ. ಆಮೇಲೆ 2014ರ ಮಡಿಕೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಡಿಸೋಜಾ ಅವರು ಆಗಿದ್ರು. ಇನ್ನು 2ನೇ ಗದ್ಯ ಬಂದು ಸೀನ ಸೆಟ್ಟರು ನಮ್ಮ ಟೀಚರು. ಏನು? ಸೀನ ಸೆಟ್ಟರು ನಮ್ಮ ಟೀಚರು. ಇದರ ಒಂದು ಲೇಖಕರು ಬಂದು ವಿ ಗಾಯತ್ರಿ ಅವರು. ಇವರು ಹಿರಿಯ ಅಧಿಕಾರಿ, ಮಹಿಳಾ ಸಾಮಖ್ಯ ಶಿಕ್ಷಣ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಜಲ ಸಂವರ್ಧನೆ ಯೋಜನೆ ನೀರಾವರಿ ಇಲಾಖೆನಲ್ಲಿ ಹಿರಿಯ ಅಧಿಕಾರಿಯಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಒಂದು ನೀರಾವರಿ ಇಲಾಖೆ, ಆಮೇಲೆ ಇನ್ನೊಂದು ಶಿಕ್ಷಣ ಇಲಾಖೆ. ಇನ್ನು ಪ್ರವೃತ್ತಿ ಬಂದು ಲೇಖಕಿ ಮತ್ತೆ ಅನುವಾದಕಿ ಆಗಿ ಇವರ ಪ್ರವೃತ್ತಿ ಆಗಿತ್ತು. ಇನ್ನು ಕೃತಿಗಳು ಬಂದು ಕಾದಂಬರಿ ತುಂಗ ಅಂತ ಹೇಳಿ. ತುಂಗ ಅನ್ನೋ ಕಾದಂಬರಿ ಇದು ಮಕ್ಕಳ ಸೃಜನಶೀಲ ಕಲಿಕೆಯ ವಿಷಯ ವಸ್ತುವನ್ನ ಒಳಗೊಂಡಿದೆ. ನೋಡಿ, ತುಂಬಾ ಸ್ಪೆಷಲ್ ಆಗಿದೆ. ತುಂಗ ಅನ್ನುವಂತಹ ಕಾದಂಬರಿ ಏನಿದೆ, ಇದು ಮಕ್ಕಳ ಸೃಜನಶೀಲ ಕಲಿಕೆಯ ವಿಷಯ ವಸ್ತುವನ್ನ ಒಳಗೊಂಡಿರುತ್ತೆ. ಇನ್ನು ತೇತೋ ಚಾನ್ ಅಂದ್ರೆ ಜಪಾನಿ ಕಾದಂಬರಿಯ ಕನ್ನಡ ಅನುವಾದ ಇದಾಗಿರುತ್ತೆ. ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2 ಕೂಡ ಇವರು ಬರೆದಿದ್ದಾರೆ. ಸಹಜ ಅಥವಾ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು, ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ, ಪ್ರಸ್ತುತ ಪಾಠವನ್ನ ಇವರ ತುಂಗಾ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಮಕ್ಕಳ ಸೃಜನಶೀಲ ಕಲಿಕೆಯ ವಿಷಯ ವಸ್ತು ತುಂಗ ಅನ್ನುವಂಥ ಕಾದಂಬರಿ. ಸೊ ಇದೇ ತುಂಗ ಅನ್ನುವಂಥ ಕಾದಂಬರಿಯಿಂದ ಸೀನ ಸೆಟ್ಟರು ನಮ್ಮ ಟೀಚರು ಈ ಒಂದು ಪಾಠವನ್ನ ಆಯ್ದುಕೊಂಡಿದ್ದಾರೆ. ಇನ್ನು ಅನ್ನದ ಹಂಗು ಅನ್ಯರ ಸ್ವತ್ತು, ಇದು 3ನೇ ಗದ್ಯ ಆಗಿರುತ್ತೆ, ಗದ್ಯ ಭಾಗ ಆಗಿರುತ್ತೆ. ನೋಡಿ, ಗಿರೀಶ್ ರಾವ್ ಹತ್ವಾರ್ ಅನ್ನುವಂಥವ್ರು ಲೇಖಕರಾಗಿರ್ತಾರೆ. ಕಾವ್ಯನಾಮ ಜೋಗಿ. ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗಿರೀಶ್ ರಾವ್ ಹತ್ವಾರ್ ಅವರ ಕಾವ್ಯನಾಮ ಏನು? ಜೋಗಿ. ಶಿವರಾಜ್ ಕುಮಾರ್ ಅವ್ರ ಜೋಗಿ ಫಿಲ್ಮು. ಓಕೆ, ಗಿರೀಶ್ ರಾವ್ ಹತ್ತಾರ್ ಅವರ ಕಾವ್ಯನಾಮ ಇದಾಗಿರುತ್ತೆ. 1965 ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸಬೆಟ್ಟೆಯಲ್ಲಿ ಇವರು ಜನಿಸ್ತಾರೆ. ಗುರುವಾಯನ ಕೆರೆ ಮತ್ತು ಉಪ್ಪಿನಂಗಡಿಗಳಲ್ಲಿ ಇವರು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಪತ್ರಿಕೋದ್ಯಮಿ ಕೂಡ ಹೌದು, ಸಣ್ಣ ಕಥೆಗಾರ ಹೌದು, ಜೊತೆಗೆ ಅಂಕಣಕಾರ ಹೌದು. ಇನ್ನು ಪ್ರವೃತ್ತಿ ಬಂದು ಸಿನಿಮಾ ಮತ್ತು ದೂರದರ್ಶನಗಳಿಗೆ ಚಿತ್ರಕಥೆಯನ್ನು ಬರೀತಾರೆ, ಸಂಭಾಷಣೆಯನ್ನು ಕೂಡ ಬರೆದಿದ್ದಾರೆ. ಪ್ರಸ್ತುತ ಪಾಠವನ್ನ ಇವರ ಕಥಾ ಸಮಯ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಾವುದು? ಅನ್ನದ ಹಂಗು ಅನ್ಯರ ಸ್ವತ್ತು. ಇನ್ನು ಪರಿಸರ ಸಮತೋಲನ, ಇದನ್ನ ನೋಡಿ ಕೃಷ್ಣಾನಂದ ಕಾಮತ್ ಅವರು ಇದನ್ನ ಬರ್ದಿರ್ತಾರೆ. ಇವರು 29/9/1934 ಸೆಪ್ಟೆಂಬರ್ 29, 1934ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಭಾಗದಲ್ಲಿ ಇವರು ಜನಿಸ್ತಾರೆ. ಇವರ ವಿದ್ಯಾಭ್ಯಾಸ ಬಂದು ನೋಡಿ MSc PhD ಆಗಿರುತ್ತೆ.
ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಧಿಕಾರಿ ಮತ್ತು ಮುಖ್ಯಸ್ಥರು ಕೂಡ ಇವರು ಆಗಿದ್ರು. ಎಲ್ಲಿ? ವೆಸ್ಟ್ ಬಂಗಾಳದಲ್ಲಿ. ಇನ್ನು ಇವರ ಕೃತಿಗಳನ್ನ ನಾವು ನೋಡೋದಾದ್ರೆ, ನಾನು ಅಮೆರಿಕಾಗೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಸಸ್ಯ ಪರಿಸರ, ಇರುವೆಯ ಇರುವು, ಸರ್ಪ ಸಂಕುಲ, ಕಾವಿಕಲೆ, ಇವೆಲ್ಲವೂ ಕೂಡ ಇವರ ಕೃತಿಗಳಾಗಿರ್ತವೆ. ಇನ್ನು ಪ್ರಶಸ್ತಿ ಬಂದು ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ಇವರು ಮರಣ ಫೆಬ್ರವರಿ 20ರಂದು ಇವರು ಮರಣವನ್ನು ಹೊಂದುತ್ತಾರೆ 2002ರಲ್ಲಿ. ಇನ್ನು ಚಗಳಿ ಇರುವೆ ನೋಡಿ, ಚಗಳಿ ಇರುವೆ ಏನಿದೆ ಅಲ್ವಾ, ಇದನ್ನ ಬರೆದಂತವ್ರು ಪೂರ್ಣಚಂದ್ರ ತೇಜಸ್ವಿ ಅವರು. ಇವರ ತಂದೆ ರಾಷ್ಟ್ರಕವಿ ಕುವೆಂಪು ಅವರು. ಇವರು 1938 ಸೆಪ್ಟೆಂಬರ್ 8ರಲ್ಲಿ ಇವರು ಜನಿಸ್ತಾರೆ. ನೋಡಿ, ಇವರು MA ಸ್ನಾತಕೋತ್ತರ ಪದವಿಯನ್ನ ಪಡೆದ್ಬಿಟ್ಟು ಕನ್ನಡದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ. ಜೊತೆಗೆ PhD ಕೂಡ ಪಡ್ಕೋತಾರೆ. ಇವರ ಹವ್ಯಾಸ ಬಂದು ತೋಟಗಾರಿಕೆ, ಛಾಯಾಗ್ರಹಣ, ಬರವಣಿಗೆ ಮತ್ತು ಚಿತ್ರಕಲೆ ಆಗಿರುತ್ತೆ. ಬರವಣಿಗೆಯ ವಿಷಯ ವಸ್ತುಗಳು ಕಥೆ, ಕವಿತೆ, ನಾಟಕ, ಕಾದಂಬರಿ, ವೈಚಾರಿಕ ಲೇಖನಗಳು, ಪರಿಸರ. ಓಕೆ. ಇನ್ನು ಕೃತಿಗಳು ಬಂದು ಕರ್ವಾಲೋ, ಅಬಚೂರಿನ ಪೋಸ್ಟ್ ಆಫೀಸ್, ಚಿದಂಬರ ರಹಸ್ಯ, ಕಿರಗೂರಿನ ಗಯ್ಯಾಳಿಗಳು, ತಬರನ ಕತೆ, ಜುಗಾರಿ ಕ್ರಾಸ್, ಮಾಯಾಲೋಕ, ಪರಿಸರದ ಕತೆ, ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್, ಅಣ್ಣನ ನೆನಪು. ಓಕೆ, ಇವೆಲ್ಲ ಅವರ ಕೃತಿಗಳು. ಇನ್ನು ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋದ್ರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಜೊತೆಗೆ ಪಂಪ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇನ್ನು ಬಿಲ್ಲ ಹಬ್ಬ ನೋಡಿ, ಬಿಲ್ಲ ಹಬ್ಬ ಏನಿದೆ, ಇದು ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು ಬರ್ದಿರ್ತಾರೆ ಈ ಒಂದು ಬಿಲ್ಲ ಹಬ್ಬ. ಇವರು ಕನ್ನಡ ಪ್ರಾಧ್ಯಾಪಕರಾಗಿದ್ರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ ಇವರು ಜನಿಸ್ತಾರೆ. ಇವರ ಕೃತಿಗಳು ಬಂದು ನೋಡಿ, ಕವನ ಸಂಕಲನಗಳಲ್ಲಿ ಸಿಂದಾಬಾದನ ಆತ್ಮಕಥೆ, ಕ್ರಿಯಾಪರ್ವ, ಒಣಮರದ ಗಿಳಿಗಳು, ಋತುವಿಲಾಸ, ಇವೆಲ್ಲ ಜೊತೆಗೆ ಎಷ್ಟೊಂದು ಮುಗಿಲು, ಅಮೆರಿಕದಲ್ಲಿ ಬಿಲ್ಲ ಹಬ್ಬ, ಭೂಮಿಯೂ ಒಂದು ಆಕಾಶ ಮೊದಲಾದವು ಏನಿದಾವೆ ಇವೆಲ್ಲವೂ ಕೂಡ ಕವನ ಸಂಕಲನಗಳು. ಇನ್ನು ಪ್ರಮುಖ ನಾಟಕಗಳನ್ನ ನೋಡೋದಾದ್ರೆ, ಒಂದು ಸೈನಿಕ ವೃತ್ತಾಂತ, ಕತ್ತಲೆಗೆ ಎಷ್ಟು ಮುಖ, ಚಿತ್ರಪಟ, ಅಳಿಲು, ರಾಮಾಯಣ, ಸುಣ್ಣದ ಸುತ್ತ, ಊರ್ಮಿಳಾ ಹೂವಿ, ಸಂಧಾನ, ಇವೆಲ್ಲವೂ ಕೂಡ ಇವರ ಪ್ರಮುಖ ನಾಟಕಗಳಾಗಿದ್ವು. ಇನ್ನು ಪ್ರಶಸ್ತಿಗಳನ್ನ ನೋಡೋದಾದ್ರೆ, ಇವರಿಗೆ ಅಂದ್ರೆ HS ವೆಂಕಟೇಶ್ ಮೂರ್ತಿ ಏನಿದ್ದಾರೆ, ಇವರಿಗೆ 5 ಬಾರಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು, ಆಮೇಲೆ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಜೊತೆಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ಕೂಡ ಇವರು ತಮ್ಮದಾಗಿಸ್ಕೊಂಡಿದ್ದಾರೆ. ಇನ್ನು ಸಂಕ್ರಾಂತಿ ಎಂದು ಸುಖ ದುಃಖ ನೋಡಿ, ಇದನ್ನ AR ಮಣಿಕಾಂತ್ ರವರು ಬರೆದಿದ್ದಾರೆ. ಸಂಕ್ರಾಂತಿ ಎಂದು ಸುಖ ದುಃಖ. ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯಿತಾನ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ಇವರು ಮೂಲತಃ ಇಂಜಿನಿಯರ್ ಆಗಿರ್ತಾರೆ. ವೃತ್ತಿಯಲ್ಲಿ ಇವರು ಪತ್ರಿಕೋದ್ಯಮಿ. ವಿದ್ಯಾಭ್ಯಾಸ ಬಂದು ಇಂಜಿನಿಯರಿಂಗ್ ಪದವಿಯನ್ನ ಪಡ್ಕೊಂಡು ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್, ನೋಡೋಣ. ಇನ್ನು ಕೃತಿಗಳು ಬಂದು ಉಭಯ ಕುಶಲೋಪರಿ ಸಾಂಪ್ರತ, ಹಾಡು ಹುಟ್ಟಿದ ಸಮಯ, ಮರೆಯಲಿ ಹ್ಯಾಂಗ, ಈ ಗುಲಾಬಿಯು ನಿನಗಾಗಿ, ಅಪ್ಪ ಅಂದ್ರೆ ಆಕಾಶ, ಮನಸ್ಸು ಮಾತಾಡಿತು, ಇವೆಲ್ಲವೂ ಕೂಡ ಇವರ ಕೃತಿಗಳು. ಇನ್ನು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಸಂಕ್ರಾಂತಿ ಎಂದು ಸುಖ ದುಃಖ ಈ ಪ್ರಬಂಧವನ್ನ ಮಣಿಕಾಂತ್ ಅವರ ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ನೋಡಿ, ಅಮ್ಮ ಹೇಳಿದ 8 ಸುಳ್ಳುಗಳು, ಇದು AR ಮಣಿಕಾಂತ್ ರವರು ರಚಿಸಿರುವಂತದ್ದು. ಇನ್ನು ಪದ್ಯ, ಇಲ್ಲಿವರೆಗೂ ನಾವು ಗದ್ಯ ಭಾಗ ನೋಡಿದ್ವಿ. ಈಗ ಪದ್ಯ ಭಾಗವನ್ನ ನೋಡ್ತಾ ಹೋಗೋಣ. ಮೊದಲನೇದು ಗಿಡ ಮರ ನೋಡಿ, ಡಾಕ್ಟರ್ ಸತ್ಯಾನಂದ ಪಾತ್ರೋಟಿ ಇದನ್ನ ರಚಿಸಿರ್ತಾರೆ. ಇವರ ಜನನ ಬಾಗಲಕೋಟೆಯಲ್ಲಿ, ಕನ್ನಡದಲ್ಲಿ MA ಮತ್ತೆ PhD ಯನ್ನ ಪೂರೈಸಿದ್ದಾರೆ. SB ಪಾಟೀಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇವರು ಅಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಇನ್ನು ಇವರ ಕೃತಿಗಳು ಬಂದು ಕವನ ಸಂಕಲನಗಳು, ಕರಿ ನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕಥೆ, ಅವಳು ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು, ಇವೆಲ್ಲ ಇವರ ಕವನ ಸಂಕಲನಗಳು. ಇನ್ನು ನಾಟಕಗಳು ಬಂದು ನಮಗ ಯಾರು ಇಲ್ಲೋ ಯಪ್ಪ ಸಾಕ್ಷಿ ಅನ್ನೋದು ಒಂದು ನಾಟಕ, ಜೊತೆಗೆ ಮತ್ತೊಬ್ಬ ಏಕಲವ್ಯ. ಇನ್ನು ಪ್ರಬಂಧ ಸಂಕಲನ ಬಂದು ಒಂದಿಷ್ಟು ಕ್ಷಣಗಳು, ಧ್ವನಿ ಸುರುಳಿ, ಎದೆಯ ಮಾತು. ಇನ್ನು ಪ್ರಶಸ್ತಿಗಳನ್ನು ನೋಡೋದಾದ್ರೆ, ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ, ಪ್ರಸ್ತುತ ಈ ಒಂದು ಕವನ ಏನಿದೆ ಗಿಡ ಮರ, ಇದನ್ನ ಕರಿಯ ಕಟ್ಟಿದ ಕವನ
ಅನ್ನುವಂತಹ ಕವನ ಸಂಕಲನದಿಂದ ಅದನ್ನ ಆಯ್ದುಕೊಂಡಿದ್ದಾರೆ. ಇನ್ನು ಸ್ವಾತಂತ್ರ್ಯ ಸ್ವರ್ಗ ಇದನ್ನ ಬರೆದಂತವ್ರು ಡಾಕ್ಟರ್ ಅಕ್ಬರ್ ಅಲಿ ಅಂತ ಹೇಳ್ಬೋದು. ಓಕೆ, ಅಕ್ಬರ್ ಅಲಿ ಅವರು 1925 ಮಾರ್ಚ್ 3ರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನ್ಪುರದಲ್ಲಿ ಇವರು ಜನಿಸ್ತಾರೆ. ಇವರ ವಿದ್ಯಾಭ್ಯಾಸ ಸಾಂಗ್ಲಿ ಮತ್ತು ಪುಣೆಯಲ್ಲಿ ಮಾಡ್ತಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಇವರ ಕೃತಿಗಳನ್ನ ನಾವು ನೋಡ್ತಾ ಹೋದ್ರೆ ಅಷ್ಟಷಟ್ಪದಿ ಸಂಗ್ರಹ, ವಿಷಸಿಂಧು, ಕವನ ಸಂಗ್ರಹಗಳನ್ನ ನೋಡೋದಾದ್ರೆ ನವಚೇತನ, ಗಂಧಕೇಶ್ವರ, ಸುಮನ ಸೌರಭ, ಇನ್ನು ಚುಟುಕು ಸಂಗ್ರಹ ಅವ್ವ ಆಗಿರುತ್ತೆ, ಕಾದಂಬರಿ ನಿರೀಕ್ಷೆಯಲ್ಲಿ. ಓಕೆ, 1989ರಿಂದ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿದ್ರು ಇವರು. ಇನ್ನು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇನ್ನು ಹಚ್ಚೇವು ಕನ್ನಡದ ದೀಪ. ಈ ಹಚ್ಚೇವು ಕನ್ನಡದ ದೀಪ ಏನು ಪದ್ಯ ಇದೆ, ಈ ಹಚ್ಚೇವು ಕನ್ನಡದ ದೀಪವನ್ನ ಕವಿ DS ಕರ್ಕಿ ಅವರು ಇದನ್ನ ರಚಿಸಿದ್ದಾರೆ. ಯಾರು? DS ಕರ್ಕಿ ಅವರು ರಚಿಸಿದ್ದಾರೆ. ಇವರ ಜನನ ಬಂದು 15/11/1907 ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ, ಇಲ್ಲಿ ಇವರು ಜನಿಸ್ತಾರೆ ಕರ್ಕಿ ಅವರು. ಇನ್ನು ವೃತ್ತಿ ಬಂದು ಪ್ರೌಢಶಾಲಾ ಶಿಕ್ಷಕರಾಗಿರ್ತಾರೆ, ಜೊತೆಗೆ ಪ್ರಾಂಶುಪಾಲರು ಕೂಡ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಇನ್ನು ಇವರ ಕೃತಿಗಳು ನೋಡಿ, ಕವನ ಸಂಕಲನಗಳು ಬಂದು ನಕ್ಷತ್ರಗಾನ, ಭಾವತೀರ್ಥ, ತನನ ತೋಂ, ಗೀತ ಗೌರವ, ಕರಿಕೆ ಕಣಗಿಲು, ನಮನ, ಬಣ್ಣದ ಚೆಂಡು, ಸಂಶೋಧನಾ ಪ್ರಬಂಧ ಬಂದು ಕನ್ನಡ ಛಂದೋ ವಿಕಾಸ. ಈ ಒಂದು ಕೃತಿಗೆ ಅವರಿಗೆ ಡಾಕ್ಟರೇಟ್. ಓಕೆ, ಇದು ಸಂಶೋಧನಾ ಪ್ರಬಂಧ. ಇನ್ನು ಬಿಡುಗಡೆಯ ಹಾಡು, ಇದು ಮುದೇನೂರು ಸಂಗಣ್ಣ ಅವರು ರಚಿಸಿರುವಂತದ್ದು. ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಎನ್ನುವಂತಹ ಸ್ಥಳದಲ್ಲಿ ಇವರು ಜನಿಸ್ತಾರೆ. ನಾಟಕಗಳು ನೋಡೋದಾದ್ರೆ ನವಿಲು ಕುಣಿದಾವ, ಬಾಳ ಭಿಕ್ಷುಕ, ಚಿತ್ರಪಟ, ರಾಮಾಯಣ, ಜನಪದ ಮುಕ್ತಕಗಳು, ಆ ಅಜ್ಜ ಈ ಮೊಮ್ಮಗ, ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು, ಚಿಗಟೇರಿ ಪದಕೋಶ. ಇನ್ನು ಪ್ರಶಸ್ತಿಗಳನ್ನ ನೋಡೋದಾದ್ರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ತಮ್ಮದಾಗಿಸ್ಕೊಂಡಿದ್ದಾರೆ. ಇನ್ನು ವಚನಗಳ ಭಾವಸಂಗಮ, ಜೇಡರ ದಾಸಿಮಯ್ಯ. ಓಕೆ, ಇವರು 11ನೇ ಶತಮಾನದವರು. ಯಾರು? ಜೇಡರ ದಾಸಿಮಯ್ಯ ಏನಿದ್ದಾರೆ ಇವರು 11ನೆಯ ಶತಮಾನದಲ್ಲಿ ಇದ್ದಂತವ್ರು. ಇವರು ಯಾದಗಿರಿಯ ಸನಿಹದ ಮುದೇನೂರು ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ಅಂಕಿತನಾಮ ನೋಡಿ, ಜೇಡರ ದಾಸಿಮಯ್ಯ ಇವರ ಒಂದು ಅಂಕಿತನಾಮ ಯಾವುದು? ವಚನಗಳ ಅಂಕಿತನಾಮ ಬಂದ್ಬಿಟ್ಟು ರಾಮನಾಥ ಆಗಿರುತ್ತೆ. ದಾಸಿಮಯ್ಯ ಪ್ರಥಮ ವಚನಕಾರನೆಂದೇ ಮಾನ್ಯನಾಗಿದ್ದಾನೆ. ಅಂದ್ರೆ ಈ ಜೇಡರ ದಾಸಿಮಯ್ಯ ಅವ್ರನ್ನ ನಾವು ಪ್ರಥಮ ವಚನಕಾರ ಅಂತಾನೆ ನಾವು ಪರಿಗಣಿಸ್ತೀವಿ. ಇವರು 150 ಅಂದ್ರೆ ಇಲ್ಲಿಯವರೆಗೂ ಇವರ 150 ವಚನಗಳು ದೊರಕಿದವೆ. ಇನ್ನು ಮಡಿವಾಳ ಮಾಚಯ್ಯ ಏನಿದ್ದಾರೆ ಇವರು 12ನೇ ಶತಮಾನದವರು. ವಿಜಯಪುರ ಜಿಲ್ಲೆಯ ಹಿಪ್ಪರಗಿ ಅನ್ನುವಂತಹ ಸ್ಥಳದಲ್ಲಿ ಇವರು ಜನಿಸ್ತಾರೆ. ಇವರ ವೃತ್ತಿ ಮಡಿವಾಳ ಆಗಿತ್ತು. ಇನ್ನು ಇವರ ವಚನಾಂಕಿತ ನಾಮ ಕಲಿದೇವರ. ಮಡಿವಾಳ ಮಾಚಯ್ಯ ಅವ್ರದ್ದು ಕಲಿದೇವರ. ಇವ್ರದ್ದು 353 ವಚನಗಳು ಲಭ್ಯ ಇದ್ದಾವೆ. ಇನ್ನು ವಚನಕಾರ್ತಿ ಮುಕ್ತಾಯಕ್ಕ ಏನಿದ್ದಾರೆ ಇವರು 12ನೆಯ ಶತಮಾನದವರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಜನಿಸ್ತಾರೆ. ಇವರ ಅಂಕಿತ ನಾಮ ಬಂದ್ಬಿಟ್ಟು ಅಜಗಣ್ಣ. ಓಕೆ, ಅಜಗಣ್ಣನು ಮುಕ್ತಾಯಕ್ಕನ ಸಹೋದರ ಮತ್ತೆ ಗುರು ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಮುಕ್ತಾಯಕ್ಕ ಅವರ ವಚನಾಂಕಿತ ನಾಮ ಅಜಗಣ್ಣ ಆಗಿರುತ್ತೆ. ಇವರು 37 ವಚನಗಳು ಇಲ್ಲಿಯವರೆಗೂ ದೊರಕಿದವೆ. ಇನ್ನು ಸತ್ಯಕ್ಕ ಅನ್ನುವಂತ ವಚನಕಾರ್ತಿ, ಇವರು ಕೂಡ 12ನೆಯ ಶತಮಾನದವರು. ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು ನಲ್ಲಿ ಇವರು ಜನಿಸಿರುವಂತದ್ದು. ಇನ್ನು ಇವರ ವೃತ್ತಿ ಬಂದು ಶಿವಭಕ್ತರ ಮನೆಯಂಗಳ ಕಸಗುಡಿಸುತ್ತೆ, ಶಿವಭಕ್ತಿಯನ್ನ ಆಚರಿಸುವುದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ತರ. ಇನ್ನು ವಚನಗಳ ಅಂಕಿತ ನಾಮ ಶಂಭುಕೇಶ್ವರ. ಸತ್ಯಕ್ಕ ಅವರ ವಚನಗಳ ಅಂಕಿತ ನಾಮ ಯಾವುದು ಅಂತ ಹೇಳಿದ್ರೆ ಶಂಭುಕೇಶ್ವರ. ಇಲ್ಲಿವರೆಗೂ ಇವ್ರದ್ದು 27 ವಚನಗಳು ದೊರಕಿದವೆ. ಇನ್ನು ಮುಂದೆ ನೋಡ್ತಾ ಹೋಗೋಣ. ತಿರುಕನ ಕನಸು ಇದನ್ನ ಬರೆದಂತವ್ರು ಮುಪ್ಪಿನ ಷಡಕ್ಷರಿ ಅಂತ ಹೇಳಿ. ಇವರು ಕ್ರಿಸ್ತಶಕ 1500 ಆಮೇಲೆ ಕೊಳ್ಳೇಗಾಲದಲ್ಲಿ ಜನಿಸ್ತಾರೆ. ಸುಬೋಧ ಸಾರ ಅನ್ನುವಂಥದ್ದು ಇವರ ಕೃತಿಯಾಗಿರುತ್ತೆ. ಇನ್ನು ಅಭಿಮನ್ಯು ಪರಾಕ್ರಮ, ಇವರು ಗದುಗಿನ ನಾರಾಯಣಪ್ಪ. ಓಕೆ, ಇವ್ರ ಕಾವ್ಯನಾಮ ಏನು? ಕುಮಾರವ್ಯಾಸ. ಗದಗ ಜಿಲ್ಲೆಯ ಕೋಳಿವಾಡದಲ್ಲಿ ಇವರು ಜನಿಸ್ತಾರೆ. ಇನ್ನು ಕರ್ನಾಟಕ ಭಾರತ, ಕಥಾಮಂಜರಿ, ಗದುಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ. ಇದು ಯಾವ ಷಟ್ಪದಿಯನ್ನ ಒಳಗೊಂಡಿದೆ ಅಂತ ಕೇಳ್ತಾರೆ ನೋಡಿ, ಭಾಮಿನಿ ಷಟ್ಪದಿ. ಆಮೇಲೆ ಬಿರುದು ಬಂದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕೂಡ ಅವ್ರನ್ನ ಕರೀತಾರೆ.
ಇನ್ನು ಪೂರಕ ಪಾಠಗಳನ್ನ ನೋಡ್ತಾ ಹೋಗೋಣ. ಬಸವಣ್ಣನವರ ಜೀವನ ದರ್ಶನ. ಡಾಕ್ಟರ್ ಎಲ್ ಬಸವರಾಜು ಇವರು ಇದನ್ನ ರಚಿಸಿದ್ದಾರೆ 1919ರಲ್ಲಿ ಕೋಲಾರ ಜಿಲ್ಲೆಯ ಎಡಗೂರು ಅನ್ನುವಂತ ಸ್ಥಳದಲ್ಲಿ ಇವರು ಜನಿಸ್ತಾರೆ. ವೃತ್ತಿ ಬಂದು ಪ್ರಾಧ್ಯಾಪಕರು. ಕೃತಿಗಳು ಬಂದು ಶಿವದಾಸ, ಗೀತಾಂಜಲಿ, ಬಸವಣ್ಣನವರ ವಚನಗಳು, ಭಾಸನ, ಭಾರತ ರೂಪಕ, ಅಲ್ಲಮನ ವಚನಗಳು ಇವರ ಕೃತಿಗಳಾಗಿರ್ತವೆ. ಇನ್ನು ಪ್ರಶಸ್ತಿಗಳು ಬಂದು ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇವರು ತಮ್ಮದಾಗಿಸ್ಕೊಂಡಿದ್ದಾರೆ. ಪ್ರಸ್ತುತ ಪಾಠವನ್ನ ಡಾಕ್ಟರ್ ಎಲ್ ಬಸವರಾಜು ಅವರು ಸಂಪಾದಿಸಿರುವಂತಹ ಬಸವಣ್ಣನವರ ವಚನಗಳು ಕೃತಿಯಿಂದ ಪೀಠಿಕೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಓಕೆ, ಇನ್ನು ಈ ಭೂಮಿ ಬಣ್ಣದ ಬುಗುರಿ ನೋಡಿ. ಈ ಭೂಮಿ ಬಣ್ಣದ ಬುಗುರಿ ಏನಿದೆ ಇದನ್ನು ರಚಿಸಿದಂತವರು ಹಂಸಲೇಖ. ಹಂಸಲೇಖ ಅವರ ಮೂಲ ಹೆಸರು ಬಂದು ಗಂಗರಾಜು. ಓಕೆ, ಹಂಸಲೇಖ ಅವರ ಮೂಲ ಹೆಸರು ಬಂದು ಗಂಗರಾಜು. ಇವರು 1951ರಲ್ಲಿ ಜನಿಸ್ತಾರೆ. ಇವರು ಗೀತ ರಚನೆಕಾರರು ಜೊತೆಗೆ ಸಂಗೀತ ನಿರ್ದೇಶಕರು ಹೌದು. ಇವರ ಜನಪ್ರಿಯ ಗೀತೆಗಳು ಬಂದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ದೇವರು ಹೊಸೆದ ಪ್ರೇಮದ ದಾರ, ಇನ್ನು 300ಕ್ಕೂ ಹೆಚ್ಚು ಗೀತೆಗಳನ್ನ ಇವರು ಬರೆದಿದ್ದಾರೆ. ಇನ್ನು ಸಾವಿತ್ರಿಬಾಯಿ ಫುಲೆ ನೋಡಿ, ಡಾಕ್ಟರ್ ಎಚ್.ಎಸ್. ಅನುಪಮ ಅವರು ಇವರು ಕುರಿತಾಗಿ ರಚಿಸಿದ್ದಾರೆ. ಇವರು ಫೆಬ್ರವರಿ 6ರಂದು 1970ರಲ್ಲಿ ಡಾಕ್ಟರ್ ಅನುಪಮ ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲಿನಲ್ಲಿ ಇವರು ಜನಿಸ್ತಾರೆ. ಹೆಬ್ಬಾಗಿಲು ಅನ್ನುವಂಥ ಪ್ರದೇಶದಲ್ಲಿ ಇವರು ವೃತ್ತಿಯಲ್ಲಿ ವೈದ್ಯರಾಗಿರ್ತಾರೆ. ಇವರ ಕೃತಿಗಳು ಬಂದು ನೈಲ್ ನದಿಯ ಗುಂಟ, ಶರಾವತಿಯನ ನೈಲ್ ನದಿ ಗುಂಟ, ಓಕೆ, ನೈಲ್ ನದಿಯ ಗುಂಟ, ಶರಾವತಿಯ ನರಸುತ್ತ, ಜೊತೆಗೆ ಅಂಡಮಾನು, ಆಮೇಲೆ ಕಂಡ ಹಾಗೆ ಅನ್ನುವಂಥದ್ದು ಇವರ ಪ್ರವಾಸ ಕಥನ ಆಗಿರುತ್ತೆ. ಕಾಡು ಹಕ್ಕಿಯ ಹಾಡು ಮತ್ತು ಸಹಗಮನ ಅನ್ನುವಂಥದ್ದು ಕವನ ಸಂಕಲನ. ಹೂವರಳಿದ್ದಕ್ಕೆ ಯಾಕೆ ಸಾಕ್ಷಿ, ಇದು ಕೂಡ ಕಥಾ ಸಂಕಲನ. ಜೀವಕೋಶ ಇದು ವೈದ್ಯಲೋಕದ ಕಥನ, ಇದು ಚಿಂತನ ಬರಹ ಆಗಿದೆ. ಛತ್ರಪತಿ ಶಾಹು, ಜನರ ನೋವಿಗೆ ಮಿಡಿದ ಪ್ರಾಣಮಿತ್ರ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಇದು ಅವರ ಜೀವನ ಚರಿತ್ರೆ ಆಗಿರುತ್ತೆ. ಅಂಕಣ ಬರಹ ಬಂದು ನೋಯುಗ ಹಲ್ಲಿಗೆ ಹೊರಳುವ ನಾಲಿಗೆ. ಓಕೆ, ನೋವಾಗ್ತಾ ಇರುವಂತಹ ಹಲ್ಲಿಗೆ ಅಂದ್ರೆ ನೋಯುವ ಹಲ್ಲಿಗೆ ಹೊರಳುವ ನಾಲಿಗೆ. ಇನ್ನು ಪ್ರಶಸ್ತಿಗಳು ಬಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪ್ರಸ್ತುತ ಗದ್ಯ ಭಾಗವನ್ನ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಇವರ ಜೀವನ ಚರಿತ್ರೆಯಿಂದ ಇದನ್ನ ಆರಿಸ್ಕೊಂಡಿದ್ದಾರೆ. ಇನ್ನು ರಮ್ಯ ಸೃಷ್ಟಿ, ಇದರ ಕವಿ ಬಂದು ಚನ್ನಮಲ್ಲಪ್ಪ ಹಲಸಂಗಿ. ಇವರ ಒಂದು ಕಾವ್ಯನಾಮ ಬಂದು ಮಧುರ ಚೆನ್ನ. ಚನ್ನಮಲ್ಲಪ್ಪ ಹಲಸಂಗಿ ಅವರ ಕಾವ್ಯನಾಮ ಬಂದು ಮಧುರ ಚೆನ್ನ. ಓಕೆ, 1903ರಲ್ಲಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ಕೃತಿಗಳು ಬಂದು ಪೂರ್ವರಂಗ, ಪೂರ್ವ ಯೋಗದ ಪಥದಲ್ಲಿ, ಕಾಳರಾತ್ರಿ, ಬೆಳಗು ನನ್ನನಲ್ಲ. ಓಕೆ, ಬೆಳಗು ನನ್ನನಲ್ಲ ಅನ್ನುವಂಥದ್ದು ಕವನ ಸಂಕಲನ. ಇನ್ನು ಸಿಂಪಿ ಲಿಂಗಣ್ಣನವರೊಂದಿಗೆ ಕನ್ನಡದ ಕುಲಗುರು ವಿದ್ಯಾರಣ್ಯ ಕೃತಿಯ ರಚನೆ ಕೂಡ ಮಾಡಿದ್ದಾರೆ. ಇನ್ನು ನನ್ನ ಅಯ್ಯ ಇದು ಬಂದು ದು ಸರಸ್ವತಿ ಅವರು ಇದನ್ನ ರಚಿಸಿದ್ದಾರೆ. ಇವರು 1963ರಲ್ಲಿ ಜನಿಸ್ತಾರೆ. ಹೆಣೆದರೆ ಜೇಡನಂತೆ ಮತ್ತು ಜೀವ ಸಂಪಿಗೆ ಕವನ ಸಂಕಲನ. ಈಗೇನ್ ಮಾಡೀರಿ ಎಂಬ ಅನುಭವ ಕಥನ. ನೋಡಿ, ಹೆಣೆದರೆ ಜೇಡನಂತೆ ಜೊತೆಗೆ ಜೀವ ಸಂಪಿಗೆ ಇವೆರಡು ಏನು ಇವರ ಕವನ ಸಂಕಲನ ಆಗಿರುತ್ತೆ. ಈಗೇನ್ ಮಾಡೀರಿ ಅನ್ನುವಂಥದ್ದು ಇವರ ಅನುಭವ ಕಥನ ಆಗಿರುತ್ತೆ. ಇವರು ಪ್ರವೃತ್ತಿಯಲ್ಲಿ ರಂಗ ಕಲಾವಿದರು ಕೂಡ ಹೌದು, ಸಮಾಜ ಸೇವಾಕರ್ತೆ ಕೂಡ ಹೌದು, ದಲಿತ ಸಾಹಿತ್ಯ ಚಳುವಳಿಯ ಕವಯಿತ್ರಿ ಕೂಡ ಹೌದು ಸರಸ್ವತಿ ಅವರು. ಸೊ ಇದಿಷ್ಟು ಏನು 7ನೇ ತರಗತಿಗೆ ಸಂಬಂಧಿಸಿದಂತೆ ಪೂರಕ ಪಠ್ಯ ಜೊತೆಗೆ ಎಲ್ಲ ಗದ್ಯ ಭಾಗ ಏನಿದೆ, ಜೊತೆಗೆ ಪದ್ಯ ಭಾಗದಲ್ಲಿ ಬರುವಂತ ಕವಿಗಳು ಜೊತೆಗೆ ಲೇಖಕರು, ಅವರ ಕಾವ್ಯನಾಮ ಮತ್ತೆ ಪ್ರಮುಖ ಕೃತಿಗಳು, ಪ್ರಶಸ್ತಿಗಳನ್ನ ನಾವು ನೋಡಿದ್ವಿ. ಇನ್ನು ಮುಂದನೇ ಒಂದು ತರಗತಿಯಲ್ಲಿ 8ನೇ ತರಗತಿಗೆ ಸಂಬಂಧಿಸಿದಂತೆ ನಾವು ಲೇಖಕರ ಪರಿಚಯ ಹಾಗೂ ಕವಿ ಪರಿಚಯವನ್ನ ನೋಡ್ತಾ ಹೋಗೋಣ.